ನಮಸ್ಕಾರ. ನಾನು ಗಣೇಶ್ ಹೆಗಡೆ, SG ಕರಿಯರ್ ಅಕಾಡೆಮಿ ಸಿರ್ಸಿಯಿಂದ. ಇದು 2ನೇ ಮಾಲಿಕೆ, ಅಂದರೆ KS ಮುಖ್ಯ ಪರೀಕ್ಷೆಯ ಪಠ್ಯಕ್ರಮದ ವಿಶ್ಲೇಷಣೆ ಅಂತೇಳಿ 2ನೇ ಮಾಲಿಕೆಯನ್ನು ಎತ್ಕೊಳ್ತಾ ಇದ್ದೀವಿ. 1ನೇ ಮಾಲಿಕೆಯಲ್ಲಿ ನಾನು ಪೇಪರ್ 1 ಅಂದರೆ SN ಬಿಟ್ಟು ಪೇಪರ್ 1 GS ಪೇಪರ್ 1 ಹಿಸ್ಟ್ರಿಯನ್ನು ಕೆಲವಷ್ಟು ಹೇಳಿದ್ದೆ. ಇವತ್ತು ಕೆಲವೊಂದು ಅದೇ ವಿಷಯವನ್ನು ಮುಂದುವರಿಸ್ತಾ ಇದ್ದೀನಿ. ಅಲ್ಲಿ ಲಿಟ್ರೇಚರ್ ಹೇಳುವಂಥ ಒಂದು ಪಾರ್ಟ್ ಇದೆ. ಏನು ಯೂನಿಟ್ 1ನಲ್ಲಿ ಅಥವಾ ಟಾಪಿಕ್ಕು ಲಿಟ್ರೇಚರ್ ಹೇಳುವಂಥದ್ದು. ಈ ಲಿಟ್ರೇಚರ್ ಹೇಳುವಂಥದ್ರಲ್ಲಿ ಯುಗಾನಿ ಪುರಾಣ, ಮಹಾಕಾವ್ಯಗಳು ಅಥವಾ ಪಂಚತಂತ್ರ ಕಥೆಗಳು ಅಂತ ಬಂದಾಗ ತಾವು ಒಂದೆರಡು ಉದಾಹರಣೆಯನ್ನು ನೀಡಲೇಬೇಕಾಗುತ್ತೆ. ಅಂದರೆ ಪಂಚತಂತ್ರದ ಕಥೆಗಳ ಉದಾಹರಣೆ, ಅದೇ ರೀತಿ ಪುರಾಣದಲ್ಲಿ ಬರುವಂತಹ ಒಂದೆರಡು ಉದಾಹರಣೆಗಳು. ಇದರ ಹೊರತಾಗಿ ತಾವು ಏನೇನು ಬರೀಬೇಕು, ಆ ಪ್ರಶ್ನೆ ಬಿದ್ದರೆ ಏನೇನು ಬರೀಬೇಕು, ಭಾಷೆಯ ಒಂದು ಅಂಶ ಅಂದರೆ ವ್ಯಾಕರಣ ಮತ್ತು ಭಾಷೆಯ ಅಂಶವನ್ನು ಮೊದಲನೇ ಪಾಯಿಂಟ್. 2ನೇ ಪಾಯಿಂಟು ಸಮಕಾಲೀನ ಒಂದು ಯುಗಧರ್ಮ ಅಂತ ಕರಿತೀವಿ. ಈಗ ಉದಾಹರಣೆಗೆ ಮಹಾಭಾರತ ಮತ್ತು ರಾಮಾಯಣ ತೆಗೆದುಕೊಂಡ್ರೆ ಯಾವ ಕಾಲದಲ್ಲಿ ಇತ್ತು, ವೇದ ಕಾಲದ ಒಂದು ಋಗ್ವೇದ ಕಾಲದ ನಂತರದ ಅಥವಾ ಆ ಕಾಲದಲ್ಲೇ ಇರುವಂತಹ ಒಂದು ಅಂಶ ಹೇಳುವಂಥ ಅಂಶವನ್ನು ತೆಗೆದುಕೊಂಡು ಬರೀಬೇಕಾಗುತ್ತೆ. 3ನೇದಾಗಿ ಸಾಹಿತ್ಯಿಕ ಮೌಲ್ಯ ಏನು, ಅದು ಮೌಲ್ಯವನ್ನು ಏನು ಹೇಳುತ್ತೆ, ಭಾರತೀಯ ಸಂಸ್ಕೃತಿ ಬಗ್ಗೆ, ಭಾರತೀಯ ಕಲೆಯ ಬಗ್ಗೆ ಏನು ಮೌಲ್ಯವನ್ನು ಸಾರುತ್ತೆ ಅನ್ನೋದನ್ನು ಬರೀಬೇಕು. ಈ 3 ಪಾಯಿಂಟ್ಗಳನ್ನು ತಾವು ಈ ಚಾಪ್ಟರ್ ಮೇಲೆ ಬಿದ್ದರೆ ಬರಲೇಬೇಕಾಗಿದೆ. ಭಾಷೆ ಮತ್ತು ಯುಗಧರ್ಮ ಹಾಗೂ ಸಾಹಿತ್ಯಿಕ ಮೌಲ್ಯ. ಇನ್ನು ನೆಕ್ಸ್ಟ್ ಚಾಪ್ಟರ್ ಇದೆ ಸೈನ್ಸ್ ಅಂತೇಳಿ. ನೆಕ್ಸ್ಟ್ ಟಾಪಿಕ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಈ ಮೌರ್ಯರ ಕಾಲದಿಂದ ಹರ್ಷವರ್ಧನವರೆಗೆ ಇರುವಂತಹ ಪ್ರಾಚೀನ ಕಾಲದ ಅಂಶಗಳು ಇದರಲ್ಲಿ ಹೆಚ್ಚಾಗಿ ಬರುತ್ತೆ. ಗುಪ್ತರ ಕಾಲದಲ್ಲಿ ಉದಾಹರಣೆಗೆ ನಾವು ಅಸ್ಟ್ರಾನಮಿ ಇರ್ಬೋದು, ಅಂದರೆ ಖಗೋಳಶಾಸ್ತ್ರ ಇರ್ಬೋದು, ಅಥವಾ ಗಣಿತಶಾಸ್ತ್ರ ಇರ್ಬೋದು, ಅಥವಾ ಮೆಟಲರ್ಜಿ ಗಣಿಗಾರಿಕೆಯ ಲೋಹಶಾಸ್ತ್ರ ಇರ್ಬೋದು, ಮತ್ತು ಔಷಧಿ ಮೆಡಿಸಿನ್, ಈ ಅಂಶಗಳ ಬಗ್ಗೆ ಹೆಚ್ಚಾಗಿ ಕೇಳ್ಬೋದು, ಪ್ರಶ್ನೆಗಳನ್ನು ಕೇಳ್ಬೋದು. ಸೊ ಇಲ್ಲೂ ಸಹಿತ ಉದಾಹರಣೆಗೆ ಆರ್ಯಭಟನೋ ಅಥವಾ ಭಾಸ್ಕರನೋ ಈ ರೀತಿಯ ಒಂದು ವಿಜ್ಞಾನಿಗಳ ಹೆಸರನ್ನು ಕೊಟ್ಟು ಅಥವಾ ಅಲ್ಲಿಯ ತಜ್ಞರ ಹೆಸರನ್ನು ಕೊಟ್ಟು ಮತ್ತು ಅವರ ಒಂದು ಕೃತಿ ಮತ್ತು ಕೃತಿಯಲ್ಲಿರುವ ವಿಶೇಷತೆ, ಉದಾಹರಣೆಗೆ ಇವರಿಂದ ಭಾರತದ ಸಂಸ್ಕೃತಿ ಮತ್ತು ಜಗತ್ತಿಗೆ ನೀಡಿದಂತಹ ಯಾವುದು ಅಮೂಲ್ಯವಾದ ಕಾಣಿಕೆ ಯಾವುದು ಅನ್ನೋದನ್ನು ಹೇಳಬೇಕಾಗುತ್ತೆ ಈ ಚಾಪ್ಟರ್. ಉಳಿದ ಎಲ್ಲವೂ ಇದೆ, ಉದಾಹರಣೆ ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ ಎಲ್ಲ ಇದೆ, ಝುವಾಲಜಿ ಅಂತೇಳಿ. ಅದು ವಿಶೇಷ ಇರಲಿಕ್ಕಿಲ್ಲ, ಅಂದರೆ ಎಕ್ಸಾಮ್ ದೃಷ್ಟಿಯಿಂದ ಹೇಳ್ತಾರೆ. ಮುಖ್ಯವಾಗಿ ಗಣಿಗಾರಿಕೆ, ಇಂಜಿನಿಯರಿಂಗ್, ತಾಂತ್ರಿಕಾಂಶ ಮತ್ತು ಆರ್ಕಿಟೆಕ್ಚರ್ ಅದು ಬರ್ಬೋದು. ಸೊ ಹೀಗಾಗಿ ಈ ಅಂಶವನ್ನು ತಾವು ನೆನಪಿಟ್ಕೊಂಡ್ರೆ ಸಾಕು. ಉದಾಹರಣೆಗೆ ಆಯುರ್ವೇದ, ಧನ್ವಂತರಿ ಇವೆಲ್ಲ ವಿಷಯಗಳು ಬರುತ್ತೆ, ಔಷಧಿ ವಿಷಯ ಅದನ್ನು ತಾವು ಹೇಳ್ಬೋದು. ಇನ್ನು 4ನೇ ಟಾಪಿಕ್ ಆಗಿ ಆರ್ಟ್ಸ್ ಅಂತ ಬಂತು, ಕಲೆ. ಇದರಲ್ಲಿ ನೋಡಿ ಮೌರ್ಯ ಮತ್ತು ಗುಪ್ತ ಪೀರಿಯಡ್ ಅಂತ ಹೇಳ್ತಾರೆ. ಆ ಕಾಲದ ಒಂದು ಕಲೆ ಮತ್ತು ವಾಸ್ತುಶಿಲ್ಪದ ಅಂಶವನ್ನು ಹೇಳಬೇಕಾಗುತ್ತೆ. ಖಜುರಾಹೋ ಟೆಂಪಲ್ ಇದರ ವಿಶೇಷತೆ. ಇಲ್ಲಿ ಬರುವಂಥದ್ದು 3 ಮುಖ್ಯವಾಗಿ: ನಾಗರ, ದ್ರಾವಿಡ ಮತ್ತು ವೇಸರ ಶೈಲಿಗಳು. ಅದನ್ನು ತಾವು ಹೇಳಲೇಬೇಕಾಗುತ್ತೆ. ಇದರ ಹೊರತಾಗಿ ಅವರು ಪ್ರತಿಯೊಂದು ಧರ್ಮದ, ಅಂದರೆ ಈ ಜೈನ್ ಟೆಂಪಲ್ಸ್ ಅಂತಂದ, ಅಥವಾ ಕೆಥೆಡ್ರಲ್ ಈ ಕ್ರಿಶ್ಚಿಯನ್ ಇದು, ಆಮೇಲೆ ಮುಸ್ಲಿಂ ಅಂಶ ಆರ್ಕಿಟೆಕ್ಚರ್, ಇವನ್ನು ಕೇಳಿದ್ದಾರೆ. ಅಂದರೆ ಇವನು ಕೇಳಿದರೆ ಇವುಗಳ ಮುಖ್ಯ ಲಕ್ಷಣವನ್ನು ತಾವು ಹೇಳಿದ್ರೆ ಸಾಕು. ದ್ರಾವಿಡ, ವೇಸರ ಮತ್ತು ನಾಗರ ಶೈಲಿಗಳ ಅಂಶ, ಜೊತೆಗೆ ಕ್ರಿಶ್ಚಿಯನ್, ಜೈನ್ ಮತ್ತು ಬೌದ್ಧ ಈ ವಾಸ್ತುಶಿಲ್ಪದ ಅಂಶ. ಉದಾಹರಣೆಗೆ ಬೌದ್ಧದಲ್ಲಿ ವಿಹಾರ, ಚೈತ್ಯ ಇವೆಲ್ಲ ಬರುತ್ತೆ, ಸ್ತೂಪ ಇವೆಲ್ಲ ಬರುತ್ತೆ. ಅದನ್ನು ನಿಖರವಾಗಿ ಏನೇನು ಲಕ್ಷಣಗಳು ಮತ್ತು ಉದಾಹರಣೆ ಎಲ್ಲಿ ಇದೆ, ಹೇಗಿದೆ ಅನ್ನೋದನ್ನು ಬರೀಬೇಕಾಗುತ್ತೆ. ಇನ್ನು ಪೇಂಟಿಂಗ್ ಅಂತ ಕೇಳಿದರೆ ನೋಡಿ, ಪೇಂಟಿಂಗಲ್ಲಿ ಅಜಂತಾ ಕೇವ್ಸ್ ಅಂತ ಕೇಳಿದರೆ, ಮತ್ತು ಮುಘಲ್ ಮತ್ತು ರಜಪೂತ್, ಇದು ಕೆಲವಷ್ಟು ಜಾನಪದ, ಅಂದರೆ ಅಲ್ಲಲ್ಲಿ ಪಹಾಡಿ ಇವೆಲ್ಲ ಬರುತ್ತೆ, ರಾಜಸ್ಥಾನಿ ಶೈಲಿ, ವರ್ಣಕಲೆ, ವರ್ಣಚಿತ್ರ ಶೈಲಿ ಇವೆಲ್ಲ ಬರುತ್ತೆ. ಅದನ್ನು ಸಹಿತ ತಾವು ನೆನಪಿಟ್ಕೊಳ್ಬೇಕು. ಮತ್ತೆ ನಿಖರವಾಗಿ ಬರೆದಾಗ ಮಾರ್ಕ್ಸ್ಗಳು, ಅಂಕಗಳು ಬರುತ್ತೆ ಹೇಳುವಂಥ ಅಂಶವನ್ನು ತಾವು ನೆನಪಿಟ್ಕೊಳ್ಬೇಕು. ಆಮೇಲೆ ಫೋಕ್ ಆರ್ಟ್ಸ್ ಆಫ್ ಇಂಡಿಯಾ ಅಂತ ಇದ್ದಾನೆ. ಇದರಲ್ಲಿ ಫೋಕ್ ಆರ್ಟ್ಸ್ ಹೇಳುವಂಥದ್ರಲ್ಲಿ ಡಾನ್ಸು ಬರ್ಬೋದು, ಅಥವಾ ನೃತ್ಯ ಅಂದರೆ ಡಾನ್ಸು ಜೊತೆಗೆ ಹಬ್ಬಗಳು ಬರ್ಬೋದು. ತುಂಬ ವಿಸ್ತಾರವಾದ ಅಥವಾ ವಿಸ್ತೃತವಾದ ಪದ ಇದೆ ಫೋಕ್ ಆರ್ಟ್ಸ್ ಆಫ್ ಇಂಡಿಯಾ ಅನ್ನುವಂಥದ್ದು. ಸೊ ಹೀಗಾಗಿ ಅದನ್ನು ತಾವು ನೋಡ್ಕೊಳ್ಬೇಕಾಗುತ್ತೆ. ಇನ್ನು ಈ ಅಂಶವನ್ನು ಬರೀಬೇಕಿದ್ರೆ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನೇರವಾಗಿ ಮುಘಲ್ ಆರ್ಕಿಟೆಕ್ಚರ್ ಅಂತ ಕೇಳಿದ್ರೆ, ಈಗ ಅಕ್ಬರ್, ಜಹಾಂಗೀರ್
ಮತ್ತು ಶಹಜಾನ್ ಈ ಮೂರು ಅರಸರ ಹೆಸರನ್ನು ಹೇಳಿ ಅವರು ಕಾಲದಲ್ಲಿ ಕಟ್ಟಿಸಿದಂತಹ ಕಟ್ಟಡಗಳು ಯಾವುವು, ಕಟ್ಟಡಗಳ ವಿಶೇಷತೆ ಏನು, ಇದನ್ನು ಸಹ ನಾವು ಹೇಳಬೇಕಾಗುತ್ತೆ. ಸೊ ಹೀಗೆ ಈ ಮುಘಲ್ ಆಟಗಳನ್ನು ತಾವು ಮಾಡಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಈ ಪಾರ್ಟಲ್ಲಿ ಇಂಡಿಯಾಸ್ ಕಾಂಟ್ರಿಬ್ಯೂಷನ್, ಕಲ್ಚರಲ್ ಕಾಂಟ್ರಿಬ್ಯೂಷನ್ ಟು ದಿ ಔಟ್ಸೈಡ್ ವರ್ಲ್ಡ್, ಮೇನ್ಲಿ ಆಗ್ನೇಯ ಏಷ್ಯಾಕ್ಕೆ ಚೋಳರ ಕಾಲದಲ್ಲಿ ಮತ್ತು ಗುಪ್ತರ ಕಾಲದಲ್ಲಿ ಮತ್ತು ಮೌರ್ಯರ ಕಾಲದಲ್ಲಿ ಉಂಟಾದಂತಹ ಸಾಂಸ್ಕೃತಿಕ ಪ್ರಭಾವವನ್ನು ತಾವು ಹೇಳಬೇಕಾಗುತ್ತೆ. ಸೊ ಅದನ್ನು ಒಂದೆರಡು ಪಾಯಿಂಟ್ಗಳು ಮತ್ತು ಉದಾಹರಣೆ ಸಹಿತ ಹೇಳಿದ್ರೆ ಒಳ್ಳೆಯದಂತ ಹೇಳ್ತೀವಿ. ಸೊ ಮುಂದಿನ ಮಾಹಿತಿಗೆ ಭೇಟಿಯಾಗೋಣ. ನಮಸ್ಕಾರ.